ರಾಜ್ಯದ ಮುಂದುವರೆದ ಜಿಲ್ಲೆಗಳ ಪೈಕಿ ಒಂದಾದ ಮೈಸೂರಿನಲ್ಲಿ ಇದೀಗ ಗ್ಯಾಸ್ ಸಿಲಿಂಡರ್ ವಿತರಣೆಯ ಸಮಸ್ಯೆ ತೀವ್ರಗೊಂಡಿದ್ದು, ಗ್ರಾಹಕರು ಸಿಲಿಂಡರ್ಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ಸಿಲಿಂಡರ್ ಪಡೆಯಲು ಜನರು ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಪೂರೈಕೆ ವಿಳಂಬ ಮತ್ತು ಸಿಲಿಂಡರ್ಗಳ ಕೊರತೆಯಿಂದ ಬೇಸತ್ತ ಸಾರ್ವಜನಿಕರು ತಮ್ಮ ಖಾಲಿ ಸಿಲಿಂಡರ್ಗಳನ್ನು ದಾರಿಯುದ್ದಕ್ಕೂ ಇಟ್ಟು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದರು. ಭಾರತ್ ಗ್ಯಾಸ್ ವಿತರಣಾ ಕೇಂದ್ರದ ಎದುರು ನೂರಾರು ಜನರು ಜಮಾಯಿಸಿದ್ದು, ಸುಮಾರು 1 ಕಿಲೋಮೀಟರ್ ವರೆಗೂ ಸಿಲಿಂಡರ್ಗಳ ಸಾಲು ಕಂಡುಬಂದಿತ್ತು. ಸ್ಥಳೀಯರ ಸಮಸ್ಯೆ ಅರಿತ ಮಾಜಿ ಶಾಸಕರಾದ ಕೆ. ಮಹದೇವ್ರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಗ್ರಾಹಕರಿಗೆ ನಿಗದಿತ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಕೂಡಲೇ ಸರ್ಕಾರ ಮತ್ತು ವಿತರಣಾ ಸಂಸ್ಥೆ ಎಚ್ಚೆತ್ತುಕೊಂಡು ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ಅವರು ಯಾರ ಹತ್ರ ನಾವು ಹೋಗಬೇಕು ಅಂತಕ್ಕಂಥ ಗೊಂದಲ ನಮ್ಮ ಸಾರ್ವಜನಿಕವಾಗಿ ಮಹಿಳೆಯರಿಗೆ ಮತ್ತೆ ರೈತರಿಗೆಲ್ಲ ಸಮಸ್ಯೆ ಉಂಟಾಗಿ ನನಗೆ ಬೆಳಗ್ಗೆ ಫೋನ್ ಮಾಡಿ ನಾನೇ ಖುದ್ದಾಗಿ ಈ ಸ್ಥಳಕ್ಕೆ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡು ಈ ಸಮಸ್ಯೆಗೆ ಪರಿಹಾರನ ಫುಡ್ ಇನ್ಸ್ಪೆಕ್ಟರ್, ತಹಸೀಲ್ದಾರರು, ಡಿಸಿ ಸಾಹೇಬರು 3 ಜನರಿಗೆ ಮನವಿ ಮಾಡಿದ್ದೀನಿ. ಮತ್ತು ಪೊಲೀಸ್ ಇಲಾಖೆಗಾಗಲೇ ಸಮಸ್ಯೆ ಏನಾಗ್ತಾ ಇದೆ, ಜನರು ಆಕ್ರೋಶವಾದರೆ ಬಹುಶಃ ಗಲಾಟೆ ವಗೈರೆಗಳಾದರೆ ಯಾರು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ತುರ್ತಾಗಿ ಆಹಾರ ಇಲಾಖೆಯವರು ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ತಗೊಂತೇವೆ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳೋದು, ಇಷ್ಟೊಂದು ಸಮಸ್ಯೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಜನರಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಅವರು ಇಟ್ಕೊಂಡಿದಾರ? ಒಬ್ಬ ಶಾಸಕರು, ಅವ್ರ ಮಂತ್ರಿಯೋ, ಇಷ್ಟೊಂದು ಗೊಂದಲಮಯವಾದಂತಹ ವಾತಾವರಣ, ಇದು ಪ್ರತಿಯೊಂದು ಕುಟುಂಬಕ್ಕೂ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಈ ಅನಿಲ, ಇದಕ್ಕೆ ರೈತರಿಗೆ ಸಮಸ್ಯೆ ಆಗಿದೆ. ಆ ಏಜೆನ್ಸಿಯಿಂದ ಏನ್ ತೊಂದರೆ ಆಗ್ತಾ ಇದೆ, ರೈತರ ಸಮಸ್ಯೆನಾ, ಏಜೆನ್ಸಿ ಸಮಸ್ಯೆನಾ, ಅಥವಾ ಹೋಗಿಲ್ಲ ಅಥವಾ ಚಿರತೆಯನ್ನು ಹೋಗಿಲ್ಲ, ಕಾಡು ಪ್ರಾಣಿಯನ್ನು ಹೋಗಿಲ್ಲ, ಜೀವದ ಹಂಗನ್ನು ತೊರೆದು ಅನಿಲಕ್ಕೋಸ್ಕರ ಇಷ್ಟೊಂದು ಅಭಾವ ಇದೆ, ಮತ್ತೆ ಸಮಸ್ಯೆ ಇದೆ, ಜೊತೆಗೆ ಅನಾನುಕೂಲ ಇದೆ ಅಂತಕ್ಕಂಥದ್ದನ್ನ ನೋವನ್ನ ಹೆಣ್ಮಕ್ಳು ಮತ್ತು ರೈತರು ಬಹಳಷ್ಟು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರದ ರೂಪದಲ್ಲಿ ಮಾನ್ಯ ಸಚಿವರು ನಾನು ಮಾತಾಡಿದ್ದೀನಿ, ಸಾರ್ವಜನಿಕರಿಗೆಲ್ಲರಿಗೂ ಗೊತ್ತಾಗಿದೆ. ರಾತ್ರಿ ಒಳಗೆ ಈ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥದ್ದನ್ನ ಜಿಲ್ಲಾಧಿಕಾರಿಗಳು ಈಗಾಗಲೇ ನನ್ನ ಗಮನಕ್ಕೂ ತಂದಿದ್ದಾರೆ. ಇವತ್ತು ಈಗ ಫುಡ್ ಇನ್ಸ್ಪೆಕ್ಟರ್ ಇಲ್ಲಿಗೆ ಬರ್ತಾರೆ, ಫುಡ್ ಸಿರಿಸೇದಾರರು ಇಲ್ಲಿಗೆ ಬಂದು ಈ ಸಮಸ್ಯೆಗಳ ಏನಿದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಾನು ಹೇಳಿದ್ದೀನಿ. ಬಂದು ನೋಡಿ ತಕ್ಷಣ ಒಂದು ವರದಿಯನ್ನು ಜಿಲ್ಲಾಧಿಕಾರಿಗಳು ಕೊಡೋದ್ರ ಮುಖಾಂತರ ನಾನು ಸಹ ಈ ಒಂದು ಭಾರತ್ ಏಜೆನ್ಸಿ ಅನಿಲದ ಮೇಲ್ವಿಚಾರಕರನ್ನ ಸಂಪರ್ಕ ಮಾಡಿ ಇದಕ್ಕೆ ಕೊರತೆ ಇರುವಂತಕ್ಕಂಥದ್ದನ್ನು ಕೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಅಧಿಕಾರಿಗಳ ಮಾಹಿತಿ ಪ್ರಕಾರ ಇವರು ಹಣವನ್ನು ಪಾವತಿ ಮಾಡಿಲ್ಲ, ಹಣವನ್ನು ಮುಂಗಡವಾಗಿ ಕಟ್ಟಿ ಈ ಅನಿಲವನ್ನು ಖರೀದಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಇವ್ರಿಗೆ ಹಣ ಇಲ್ಲದೆ ಇದ್ಮೇಲೆ ಇಂತಹ ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಅತ್ಯವಶ್ಯಕವಾದ ಅನಿಲಕ್ಕೆ ಇವರು ಯಾಕೆ ಪರವಾನಗಿಯನ್ನು ತಗೊಂಡಿದ್ದಾರೆ? ತುರ್ತಾಗಿ ಇವರು ಅದನ್ನು ಸರ್ಕಾರ ಮುಗ್ಗು ಹಾಕೊಳ್ಳಕ್ಕೆ ಬಿಟ್ಟು ಯಾರಾದರೂ ಬೇರೆಯವರು ಸಮರ್ಥನೆ